ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಕೆಲಸ ಒಲೆ ಹಚ್ಚೋದು. ಸೊ ಒಲೆ ಹಚ್ಚೋದ್ರಿಂದ ನನ್ನ ವ್ಲಾಗ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಇವಾಗ ಒಲೆ ಹಚ್ಬಿಟ್ಟು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬೇಕು. ಇವತ್ತು ಸ್ವಲ್ಪ ಲೇಟೇ ಆಯಿತು ಹೇಳ್ಬೇಕಂದ್ರೆ. ಬೆಳಗ್ಗೆ ಇವಾಗ ಚಳಿ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದನೂ ಕೂಡ ಸ್ವಲ್ಪ ಬೇಗ ಎದ್ದೇಳೋದು ಸ್ವಲ್ಪ ಕಂಟ್ರೋಲ್ ಆಗಿದೆ. ಇಲ್ಲಾಂದರೆ ಬೇಗನೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಎಲ್ಲ ಕೆಲಸನ ಮಾಡ್ಕೋತಾ ಇದ್ವಿ. ಬಟ್ ಇವಾಗೇನೆಂದರೆ ಸ್ವಲ್ಪ ಶೀತ ಕೆಮ್ಮು ಎಲ್ಲ ಕೂಡ ಬಂದು ಸೇರ್ಕೊತಾ ಇರೋದ್ರಿಂದ ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಎದ್ಬಿಟ್ಟು ಮನೆ ಕೆಲಸನ ಮಾಡ್ಕೋತೀನಿ. ಮಕ್ಕಳು ಇನ್ನೂ ಕೂಡ ಮಲ್ಕೊಂಡಿದ್ದಾರೆ, ಮತ್ತು ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ. ಅಮ್ಮ ನಾನು ಇಬ್ಬರೇ ಎದ್ದಿರೋದು. ಅಮ್ಮ ಹೊರಗಡೆ ಪಾತ್ರೆ ತೊಳಿತಾಯಿದ್ರು. ನೈಟ್ ಪಾತ್ರೆ ತೊಳೆಯೋದಕ್ಕಾಗಲಿಲ್ಲ, ಹಾಗಾಗಿ ಇವಾಗ ಪಾತ್ರೆ ತೊಳಿತಾ ಇದ್ದಾರೆ. ನಾನಿಲ್ಲಿ ಒಳಗಡೆ ಕೆಲಸ ಮಾಡ್ಕೋತಾ ಇದ್ದೀನಿ. ಈ ಥರ ಒಬ್ಬರು ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಒಬ್ಬರು ಒಳಗಡೆ ಕೆಲಸ ಮಾಡ್ಕೋತೀವಿ. ಇಲ್ಲ ಅಂದರೆ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ರೆ ಬೆಳಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ನೈಟೇ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಅದೆಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಎದ್ಬಿಟ್ಟು ನೀರೆಲ್ಲ ಕಾಯಿಸ್ಕೊಂಡು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಗೀನ ಮಾಡಿಕೊಂಡು ಪೂಜೆ ಮುಗಿಸ್ಕೋತೀವಿ. ಬಟ್ ನೈಟು ಪಾತ್ರೆ ಏನು ತೊಳೆಯೋದಕ್ಕಾಗಲಿಲ್ಲ, ಹಾಗಾಗಿ ಇವಾಗ ಎರಡೂ ಕಡೆಯೂ ಕೂಡ ಕೆಲಸ ಮಾಡಬೇಕಲ್ವ, ಅದಕ್ಕೆ ಅಮ್ಮ ಅಲ್ಲಿ ಹೊರಗಡೆ ಪಾತ್ರೆ ತೊಳಿತಾ ಇದ್ದಾರೆ. ನಾನಿಲ್ಲಿ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಫಸ್ಟು ಕ್ಲೀನ್ ಮಾಡೋಕ್ಕೂ ಮುಂಚೆನೇ ಇಲ್ಲಿ ನಾನು ಟಿಫನಿಗೂ ಕೂಡ ಜೋಡಿಸ್ಕೊಂಬಿಡೋಣ ಅಂದರೆ ಇವತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲೂ ಸಾಗೋ ಥರ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಆಲೂಗಡ್ಡೆನ ಫಸ್ಟ್ ಬೇಯಿಸ್ಕೊಂಬಿಡೋಣ. ಆಲೂಗಡ್ಡೆ ಬೇಯೋಷ್ಟರಲ್ಲಿ ನಮ್ಮ ಮನೆ ಕೆಲಸ ಎಲ್ಲ ಮುಗ್ದೋಗುತ್ತೆ, ಅಂದರೆ ಕಸ ಗುಡಿಸೋದು ನೆಲ ಒರೆಸೋದೆಲ್ಲ ಮುಗ್ದೋಗುತ್ತೆ. ಆಮೇಲೆ ಸ್ನಾನ ಮಾಡಿಕೊಂಡು ಟಿಫನ್ ಎಲ್ಲ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಕೆಲಸನೂ ಆಗುತ್ತೆ, ಈ ಕಡೆ ಈ ಕೆಲಸನೂ ಮನೆ ಕ್ಲೀನಿಂಗ್ ಕೆಲಸನೂ ಕೂಡ ಮುಗ್ದೋಗುತ್ತೆ ಅಂತ ಹೇಳಿ ನಾನು ಆಲೂಗಡ್ಡೆನೂ ಫಸ್ಟು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಕಬೇಕಾದ್ರೆ ಎಷ್ಟು ಹಾಕೋಣ ಅಂತ ಹೇಳ್ಬಿಟ್ಟು ನನಗೆ ಕನ್ಫ್ಯೂಸ್ ಆಯಿತು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿಕೊಂಡು ಆಮೇಲೆ ಆಲೂಗಡ್ಡೆ ಹಾಕಿ ಇವಾಗ ಬೇಯೋದಕ್ಕೆ ಕುಕ್ಕರಲ್ಲಿ ಇಕ್ತಾಯಿದ್ದೀನಿ. ನಮ್ಮ ಮನೇಲಿ ಏನಂದರೆ ಆಲೂಗಡ್ಡೆ ಪಲ್ಯ ನನ್ನ ಮಕ್ಳಿಗೆ ತುಂಬ ಇಷ್ಟ. ದೋಸೆಗೂ ಆಲೂಗಡ್ಡೆ ಪಲ್ಯ ಇಷ್ಟಪಡ್ತಾರೆ, ಚಪಾತಿ ಆಮೇಲೆ ಪೂರಿ ಈ ಥರ ಎಲ್ಲದಕ್ಕೂ ಕೂಡ ಆಲೂಗಡ್ಡೆ ಪಲ್ಯ ಇಷ್ಟಪಡ್ತಾರೆ. ಚಟ್ನಿನ ಅಷ್ಟೊಂದು ಇಷ್ಟಪಡೋದಿಲ್ಲ, ಚಟ್ನಿ ಇದ್ದರೆ ಬೇಡ ಅಂತ ಇದು ಮಾಡ್ತಾರೆ. ಮತ್ತು ಲಂಚ್ ಬಾಕ್ಸಿಗೆಲ್ಲ ನನ್ನ ಮಗ ಆಲೂಗಡ್ಡೆ ಪಲ್ಯ ಮಾಡಿದರೆ ಆಲೂಗಡ್ಡೆ ಪಲ್ಯನೇ ತೊಗೊಂಡೋಗ್ತಾನೆ ಹೊರತು ಚಟ್ನಿ ಮಾತ್ರ ತೊಗೊಂಡೋಗೋದಿಲ್ಲ. ಅದು ಯಾಕೋ ಗೊತ್ತಿಲ್ಲ, ನಾನು ತುಂಬ ಥರ ಚೇಂಜ್ ಮಾಡಿ ಚಟ್ನಿ ಎಲ್ಲ ಮಾಡಿದ್ದೀನಿ. ಬಟ್ ಆದ್ರೂ ಮನೇಲಿ ತಿಂತಾನೆ, ಒಂದು ಸ್ವಲ್ಪನಾದರೂ ಮನೇಲಿ ತಿಂತಾನೆ. ಅದಾದಮೇಲೆ ನೆಕ್ಸ್ಟು ಲಂಚ್ ಬಾಕ್ಸಿಗೆ ಕಟ್ತೀನಿ ಅಂದರೆ ಬೇಡ ಅಂತ ಹೇಳ್ತಾನೆ. ಅವನಿಗೆ ಜಾಸ್ತಿ ಅಂದರೆ ಆಲೂಗಡ್ಡೆ ಪಲ್ಯ ತುಂಬ ಇಷ್ಟಪಡ್ತಾನೆ. ಹಾಗಾಗಿ ಅವನು ಏನು ಇಷ್ಟಪಡ್ತಾನೋ ಅದನ್ನೇ ಕೊಟ್ಟು ಕಳಿಸ್ತೀನಿ. ಇಲ್ಲಾಂದರೆ ಲಂಚ್ ಬಾಕ್ಸ್ ಅಂತೂ ಖಾಲಿ ಆಗೋದಿಲ್ಲ. ಅದು ಹೇಗಿರುತ್ತೋ ಹಾಗೆ ಇರುತ್ತೆ, ವಾಪಸ್ ಹಂಗೆ ತೊಗೊಂಬರ್ತಾನೆ. ಅದಕ್ಕೆ ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಅಷ್ಟೇ ಇಕ್ತೀನಿ, ಮತ್ತು ಅವನು ಎಷ್ಟು ಹೇಳ್ತಾನೆ ಅಷ್ಟೊಂದು ಮಾತ್ರ ಇಕ್ತೀನಿ. ಏನಾದರೂ ಸ್ವಲ್ಪ ಜಾಸ್ತಿ ಇಟ್ಟೆ ಅಂದರೂ ಕೂಡ ತಿನ್ನೋದಿಲ್ಲ. ನಾನು ಹೇಳಿದ್ದು 2 ಹೇಳಿದ್ದೆ, ನೀನು 3 ಇಕ್ಕಿದ್ದೀಯ ಅಂತ ಹೇಳಿ ನನ್ನ ಹತ್ರನೇ ವಾದಿ ಮಾಡ್ತಾನೆ. ಹಾಗಾಗಿ ಏನಕ್ಕೆ ಅವನ ಹತ್ರ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮಾತ್ರ ಅವ್ನಿಗೆ ಇಷ್ಟ ಆಗೋ ಥರ ಲಂಚು, ಅಂದರೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಪ್ಯಾಕ್ ಮಾಡ್ತೀನಿ. ಮತ್ತು ಸಂಜೆ ಬಂದ ತಕ್ಷಣವೇ ಮತ್ತೆ ಏನಾದರೂ ಮನೇಲಿ ಒಂದು ಸ್ವಲ್ಪ ಅಡುಗೆ ಎಲ್ಲ ಇರುತ್ತಲ್ವ, ಮಧ್ಯಾಹ್ನ ಮಾಡಿರೋದು ರೈಸು ಸಾಂಬಾರು ಆ ಥರ ಇರುತ್ತಲ್ವ, ಅದನ್ನು ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಟ್ಯೂಷನಿಗೆ. ಅವನು ಹಠ ಮಾಡ್ತಾನೆ ತಿನ್ನಲ್ಲ ಅಂತ ಹೇಳಿ, ಆದರೂ ಕೂಡ ಮಧ್ಯಾಹ್ನದ ಊಟ ಸರಿ ಹೋಗಿರಲ್ಲ ಅಂತ ನಮಗೂ ಕೂಡ ಗೊತ್ತಾಗುತ್ತಲ್ವ. ಹಾಗಾಗಿ ಸಂಜೆ ಟೈಮಲ್ಲಿ ಬಂದ ತಕ್ಷಣ ಹಾಗೆ ಕಳಿಸಲ್ಲ ಟ್ಯೂಷನಿಗೆ. ಫಸ್ಟ್ ಮನೆಗೆ ಬಂದ ತಕ್ಷಣವೇ ಅವನಿಗೆ ಕೈಕಾಲು ಮುಖ ತೊಳೆದು ಆಮೇಲೆ ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡಾದಮೇಲೆ ಮನೆಯಲ್ಲೇ ಏನಿರುತ್ತೋ ಅನ್ನ ಸಾಂಬಾರಾಗಲಿ ಏನೇ ಆಗಲಿ ಇದ್ದೇ ಇರುತ್ತಲ್ವ, ಸೊ ಅದನ್ನು ಊಟ ಮಾಡಿಸ್ಬಿಟ್ಟು ಇಬ್ರಿಗೂ ತಿನ್ನಿಸ್ಬಿಟ್ಟು ಟ್ಯೂಷನಿಗೆ ಕಳಿಸ್ತೀನಿ. ಆಮೇಲೆ ನೈಟು ಒಂದು ಊಟ ಬಂದುಬಿಟ್ಟು 8 ಗಂಟೆ ಹಂಗೆ ಊಟ ಆಗುತ್ತೆ. ನಮ್ದು ಏನಿದ್ರು ಬೇಗನೆ ನಿದ್ದೆ, 9 ಗಂಟೆ 9:30 ಅಷ್ಟರಲ್ಲೇ ಹಾಸ್ಕೊಂಡ್ಬಿಟ್ಟಿರ್ತೀವಿ, 9:30 ಅಷ್ಟರಲ್ಲಿ ನಿದ್ದೆ ಮಾಡಿಬಿಡ್ತೀವಿ. ಈ ಥರ ನಮ್ಮದು. ಯಾಕಂದರೆ ಸ್ವಲ್ಪ ಬೇಗನೆ ಎದ್ದೇಳ್ತೀವಲ್ವ, ಹಾಗಾಗಿ ನೈಟ್ ಬೇಗನೆ ಮಲ್ಕೋತೀವಿ. ಇಲ್ಲಾಂದರೆ ಬೇಗ ಹೇಳೋದಕ್ಕಾಗಲ್ಲ ಲೇಟ್ ಆದರೆ.
ಮತ್ತು ನಿದ್ದೆ ಕೂಡ ಸರಿಗೆ ಆಗದೇ ಇದ್ದರೆ ನಮ್ಮ ಆರೋಗ್ಯನೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಮತ್ತು ಮಕ್ಕಳಿಗೂ ಕೂಡ ಎಷ್ಟು ನಿದ್ದೆ ಮಾಡ್ತಾರೋ ಅಷ್ಟು ಒಳ್ಳೇದಂತಲೂ ಕೂಡ ಹೇಳ್ತಾರೆ ಡಾಕ್ಟರ್ಸು. ಅದಕ್ಕೋಸ್ಕರ ಅವರಿಗೆ ಬೇಗನೆ ಮಲಗೋ ಥರ ರೂಢಿ ಮಾಡಿದ್ದೀನಿ. ಮತ್ತು ನಾವು ಆದರೂ ಅಷ್ಟೇ, ಏನಾದರೂ ಕೆಲಸ ಇಲ್ಲಾಂದರೆ ಫಸ್ಟು ಬೇಗ ಮಲ್ಕೊಂಬಿಡ್ತೀವಿ. ಏನಾದರೂ ಕೆಲಸ ಇತ್ತು ಅಂದರೆ ಮಾತ್ರ ಮಲ್ಕೊಳಲ್ಲ. ಅಂದರೆ ಮನೆ ಕೆಲಸ ಇನ್ನೂ ಮುಗ್ದಿಲ್ಲ ಅಥವಾ ಏನಾದರೂ ಮೊಬೈಲಲ್ಲಿ ಎಡಿಟಿಂಗ್ ಆ ಥರ ಇದೆ ಅಂತಂದರೆ ಸ್ವಲ್ಪ ಲೇಟಾಗಿ ಮಲ್ಕೋತೀವಿ. ಆವಾಗ ಮತ್ತೆ ಒಂಚೂರು ಲೇಟಾಗಿ ಎದ್ದೇಳಲೇಬೇಕಾಗತ್ತೆ. ಆದರೂ ಕೂಡ ಏನೇ ಅಂದ್ರೂ ನಮಗೆ ಬೆಳಗ್ಗೆ ಹೊತ್ತು ನಿದ್ದೆ ಆಗದೇ ಇದ್ರೂ 6 ಗಂಟೆ 7 ಗಂಟೆ ಅಂತೂ ಮೀರೋದಿಲ್ಲ. ಆ 7 ಗಂಟೆ ದಾಟೋಕ್ಕೂ ಮುಂಚೆನೇ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋತೀವಿ. ಕೆಲವೊಂದು ಸಲ ಅಂತೂ 4 ಗಂಟೆಗೆ ಆ ಥರ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೋತೀವಿ. ಈಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಚಳಿ ಕಡಿಮೆ ಇದೆ. ಆದರೆ ಇನ್ನೊಂದು ಏನಾಗಿದೆ ಅಂದರೆ ನಂಗೆ ಶೀತ ಸ್ವಲ್ಪ ಜಾಸ್ತಿಯಾಗಿ ಗಂಟಲು ನೋವು ಆ ಥರ ಎಲ್ಲ ಬಂದುಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿರೋಣ ಅಂತ ಹೇಳಿ ಸ್ವೆಟರು ಮತ್ತು ತಲೆಗೆ ಕಟ್ಕೊಡೋಂಥ ಬಟ್ಟೆ ಎಲ್ಲ ಕಟ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ತುಂಬ ಗಂಟಲೆಲ್ಲ ನೋವು ಆ ಥರ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ತಲೆ ಕಟ್ಟಿರೋದು ಇನ್ನೂ ಕೂಡ ಬಿಚ್ಚಿಲ್ಲ ನಾನು. ಇವಾಗ ಟೈಮ್ ಕರೆಕ್ಟಾಗಿ 7 ಗಂಟೆ. ಸೊ 7 ಗಂಟೆ ಆದರೂ ಕೂಡ ನಾನು ತಲೆ ಕಟ್ಟಿರೋದನ್ನ ಬಿಚ್ಚಿಲ್ಲ. ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬರೋಷ್ಟರಲ್ಲಿ 7 ಗಂಟೆ ಆಯಿತು. ಅಂದರೆ ನಾವು ಎದ್ದಿದ್ದೆ ಇವತ್ತು ಲೇಟಾಗಿ, ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಆಗ್ತಾಯಿದೆ ಕೆಲಸನೂ ಕೂಡ. ಇವಾಗ ಬೇಗ ಏನಂತಾರೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೋಗಿ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡ್ಕೋಬೇಕಷ್ಟೆ. ಮತ್ತು ಟಿಫನಿಗೆಲ್ಲ ಜೋಡಿಸ್ಬೇಕು, ಟಿಫನ್ ಮಾಡಬೇಕು. ಇವತ್ತು ಪೂರಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಅನಿಸುತ್ತೆ, ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕು. ಇಲ್ಲ ಅಂದರೆ ಬೇರೆ ರೈಸ್ ಐಟಮ್ ಆದರೆ ಏನೋ ಕುಕ್ಕರಲ್ಲಿ ಇಕ್ಬಿಟ್ಟು ಬೇಗ ಆಗಿಬಿಡುತ್ತೆ. ಇಡ್ಲಿ, ಪಡ್ಡು, ದೋಸೆ ಅಂತ ನನಗೇನು ಅಷ್ಟೊಂದು ಅನಿಸಲ್ಲ. ಚಪಾತಿ ಮತ್ತು ಇನ್ನೊಂದು ಪೂರಿ, ರೊಟ್ಟಿ ಇವು ಮಾಡೋದು ತುಂಬ ಅಂದರೆ ತುಂಬಾ ಬೇಜಾರಾಗಿಬಿಡುತ್ತೆ. ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಅದನ್ನು ಮಾಡೋದಕ್ಕೆ ತುಂಬ ಬೇಜಾರಾಗುತ್ತೆ. ಬಟ್ ಆದರೂ ಕೂಡ ಏನಂತಾರೆ ಅದನ್ನು ಮಾಡ್ದೇನೂ ಕೂಡ ಇರೋಕ್ಕಾಗಲ್ಲ, ಮಾಡಲೇಬೇಕಲ್ವ. ಹಾಗಾಗಿ ಮಾಡ್ತೀವಿ. ಟೇಸ್ಟಿಗೋಸ್ಕರನಾದರೂ ಮಾಡಬೇಕು, ನಮ್ಮ ಹೆಲ್ತಿಗೋಸ್ಕರನಾದರೂ ಮಾಡಲೇಬೇಕು. ಈಗ ಮನೇಲಿ ಕೇಳ್ತಾ ಇದ್ದಾರೆ ಅಂದರೆ ಮಾಡಲೇಬೇಕಾಗತ್ತಲ್ವ. ಹಾಗಾಗಿ ಮಾಡಲೇಬೇಕು. ಇವಾಗ ಹೊರಗಡೆ ಎಲ್ಲ ಕ್ಲೀನಿಂಗ್ ಆಯಿತು. ನೀರು ಕೂಡ ಬಿಟ್ಟಿದ್ರು, ಬೋರ್ ನೀರು. ಸೊ ಬೋರ್ ನೀರೆಲ್ಲ ಹೊರಗಡೆ ತುಂಬಿಸಿದ್ದಾರೆ ಅಮ್ಮ. ಇವಾಗ ಅಮ್ಮ ಒಳಗಡೆ ಬಂದುಬಿಟ್ಟು ಹಿಟ್ಟು ಕಲಿಸ್ತಾ ಇದ್ದಾರೆ. ಸೊ ಹಿಟ್ಟು ಪೂರಿಗೆ ಕಲಸಿಟ್ಬಿಟ್ರೆ ಪೂರಿ ಮಾಡ್ಕೋಬೋದು. ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಪಾತಿ ಅದಕ್ಕಿಂತ ಪೂರಿನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಂದರೆ ಪದೇ ಏನು ಪೂರಿ ಮನೇಲಿ ಮಾಡಲ್ಲ. ಯಾವಾಗಲೂ ಒಂದು ಟೈಮ್ ತಿನ್ನಬೇಕು ಅಂತ ಅನಿಸ್ದಾಗ ಮಾತ್ರ ಪೂರಿ ಮಾಡ್ಕೋತೀವಿ. ಇಲ್ಲ ಅಂದರೆ ನಾರ್ಮಲಾಗಿ ರೈಸ್ ಐಟಮ್ಮು, ದೋಸೆ, ಪಡ್ಡು ಈ ಥರ, ಇಡ್ಲಿ ಅದೆಲ್ಲ ಜಾಸ್ತಿ ನಮ್ಮ ಮನೇಲಿ ಅದನ್ನು ಮಾಡ್ಕೋತೀವಿ. ಇವಾಗ ಅಮ್ಮ ಪೂರಿಗೆ ಹಿಟ್ಟನ್ನ ಕಲಿಸ್ತಾ ಇದ್ದಾರೆ. ನಾನು ಕಲಿಸಿದ್ರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಮತ್ತು ಮನೇಲಿ ಕೂಡ ಸ್ವಲ್ಪ ರೈಸ್ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅಕ್ಕಿ ಕೂಡ ತೊಗೊಂಬಂದಿಲ್ಲ, ತರಬೇಕು ಇವಾಗ. ಅಂದರೆ ಇಲ್ಲಿ ಅಕ್ಕಪಕ್ಕ ಅಂಗಡಿಗಳು ಇರುತ್ತಲ್ವ, ಇಲ್ಲಿ kg 2 kg ಈ ಥರ ಅಕ್ಕಿ ಕೂಡ ಸೇಲ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ತೊಗೊಂಬಂದು ಇವಾಗ ಸದ್ಯಕ್ಕೆ ಮಾಡ್ಕೋತಾ ಇದ್ದೀವಿ. ಎಲ್ಲ ಸಿಚುವೇಶನ್ ಒಂದೇ ಥರ ಇರೋದಿಲ್ಲ ಅಲ್ವಾ. ಸೊ ಹೇಗೆ ಬರುತ್ತೋ ಆ ಥರ ನಿಭಾಯಿಸ್ಕೊಂಡು ಹೋಗಬೇಕು. ಅದೇ ಥರನೇ ಇದೆ ಇವಾಗ ಸಿಚುವೇಶನ್ನು ಸದ್ಯಕ್ಕೆ. ಆದರೂ ನಮ್ಗೆ ಅದೇನು ಭಾರ ಅಂತ ಅನಿಸಲ್ಲ. ಇವಾಗ ರೇಷನ್ ಅಕ್ಕಿ ಕೂಡ ಇತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಇದೆಲ್ಲ ಕೆಲಸ ಮುಗಿದ ಮೇಲೆ ಅದೊಂದು ಕೆಲಸ ಇದೆ. ಇವಾಗ ಪೂಜೆ ಕೂಡ ಆಯಿತು. ಸೊ ಪೂಜೆ ಮುಗಿಸ್ಕೊಂಡು ಮತ್ತು ಟಿಫನ್ಗೆಲ್ಲ ರೆಡಿ ಕೂಡ ಮಾಡಿದ್ದೀನಿ. ಒಂದು ಕಡೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಮಾಡಿಕ್ಕಿದ್ದೀವಿ. ಒಂದು ರೀತಿ ತೆಳುವಾಗಿ ಮಾಡಿದ್ದೀನಿ. ಚಪಾತಿಗೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಲ್ವ, ಹಾಗಾಗಿ ತೆಳುವಾಗಿ ಮಾಡಿದ್ದೀನಿ. ಹಾಗೆ ಚಟ್ನಿ ಕೂಡ ರೆಡಿ ಇದೆ. ಚಟ್ನಿ ಶೇಂಗಾ, ಕೊಬ್ಬರಿ ಅದೆಲ್ಲ ಹಾಕ್ಬಿಟ್ಟು ಮಾಡಿರೋಂಥ ಚಟ್ನಿ. ಹಾಗೆ ಪೂರಿ ಕೂಡ ರೆಡಿ ಆಯಿತು. ಸೊ ಪೂರಿ ಮಾಡ್ಬೇಕಾದ್ರೆ ನಾನೇನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಮೊಬೈಲ್ ಚಾರ್ಜು ಕಡಿಮೆ ಇದೆ, ಫುಲ್ಲು ಲೋಯಲ್ಲಿದೆ. ನಾನು ನೋಡಿಕೊಂಡೇ ಇಲ್ಲ, ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿದರೆ 15% ಇತ್ತು. ಆಮೇಲೆ ಚಾರ್ಜಿಗೆ ಹಾಕ್ತೆ. ಚಾರ್ಜ್ ಆಗೋಷ್ಟರಲ್ಲಿ ನನ್ನ ಪೂರಿನೇ ಮುಗ್ದೋಯ್ತು ಮಾಡೋದು. ಹಾಗಾಗಿ ಇನ್ನೇನು ತೋರಿಸೋದು, ಲಾಸ್ಟಲ್ಲಿ ತೋರಿಸಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಎತ್ತಿಕ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಬೇಕು. ಮಕ್ಕಳದು ಟಿಫನ್ ಆಯಿತು ಆಗಲೇ. ಇವಾಗ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಆಮೇಲೆ ನಾನು ಟಿಫನ್ ಮಾಡಬೇಕು. ಇವಾಗ ನೋಡಿ 2 ಪೂರಿ ಇಕ್ಕಿದ್ದೀನಿ. ನನ್ನ ಮಗನ ಆರ್ಡ್ರ್ ಇದು. ಸೊ 2 ಪೂರಿ ಅಷ್ಟೇ ಇಕ್ಬೇಕು ಅಂತಂದು
ಪೂರಿ ಮಾಡಿದರೆ ಮಾತ್ರ ಕೈ ಫುಲ್ಲು ಆಯಿಲ್, ಯಾವ ಆಯಿಲ್ ಬಳಸಿದ್ರು ಕೂಡ ಪೂರಿ ಮಾಡಿದಾಗ ಎಣ್ಣೆ ಮಾತ್ರ ಜಾಸ್ತಿನೇ ಇರುತ್ತಲ್ವ, ಹಾಗೆ ಎಣ್ಣೆ ಜಾಸ್ತಿ ಇತ್ತು, ಕೈಗೆಲ್ಲ ಅಂಟ್ಕೋತಾ ಇತ್ತು. ಇದಕ್ಕೇನು ಮಾಡಬೇಕು ಗೊತ್ತಾಗಲ್ಲ, ಬಟ್ ಆದ್ರೂ ಪೂರಿ ಒಂದು ರೀತಿ ಟೇಸ್ಟ್ ಅನಿಸುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಳೋದು. ಸೊ ಇವಾಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಅವ್ರನ್ನ ಕಳಿಸಿದ್ದಾದಮೇಲೆ ಈಗ ನಾನು ಕುತ್ಕೊಂಡು ಪೂರಿ ತಿನ್ನೋದಕ್ಕೆ ಕುತ್ಕೊಂಡಿದ್ದೀನಿ. ಚಟ್ನಿ ಹಾಗೆ ಪಲ್ಯ, ಪೂರಿ, ಇದಿಷ್ಟು ನನ್ನ ಟಿಫನು ಬೆಳಗ್ಗೆದು. ಹಾಗೆ ಚಟ್ನಿನ ಮಿಕ್ಕಿರುತ್ತಲ್ವ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಮಧ್ಯಾಹ್ನ ಊಟಕ್ಕರ ಆಗುತ್ತೆ ಅಂತ ಹೇಳಿ ಒಗ್ಗರಣೆ ಹಾಕಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಅದು ಬಿಸಿ ಇತ್ತು ಚಟ್ನಿ, ಬಿಸಿ ಇದ್ದಾಗ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಬಿಸಿ ಮಾಡಿ ತಿನ್ನೋದಕ್ಕೆ. ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ, ಆದರೂ ನಿಲ್ಲಿಸಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಇವತ್ತು. 2 ಜುಟ್ಟು ಹಾಕ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಹೇರ್ ಕಟ್ ಮಾಡಿಸ್ಬೇಡ ಇನ್ಮೇಲೆ, ನನಗಿರಲಿ ಹೇರು ಅಂತ ಹೇಳ್ಕೊಂಡು ಹಾಕ್ಸ್ಕೊಂಡಿದ್ದಾಳೆ ಇವತ್ತು. 2 ಜುಟ್ಟು ಹಾಕಿದ್ದೀನಿ, ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ನಾನೇನಂದರೆ ಕಟ್ ಮಾಡಿಸ್ತಾ ಇದ್ದರೆ ಹೇರು ದಪ್ಪ ಬೆಳೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿಸ್ತಾ ಇದ್ದೀನಿ, ಬಟ್ ಅವಳು ಬೇಡ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಆಯಿತು ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ. ಫುಲ್ಲು ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಈ ಥರ ವೇಲ್ ಹಾಕ್ಕೊಂಡು. ಇವಳ ಹ್ಯಾಪಿನೆಸ್ ನೋಡಿದ್ರೆ ನಮ್ಗೆ ಖುಷಿ. ಏನಾದರೂ ನಮ್ಗೆ ಸ್ವಲ್ಪ ಬೇಜಾರಿದ್ರೂ ಏನೇ ಇದ್ರೂ ಇವಳು ಈ ಥರ ಮಾಡ್ತಾ ಇರ್ತಾಳಲ್ವ ತರಲೆ ಕೆಲಸನ, ಅದು ನೋಡ್ಕೊತಾನೆ ಎಲ್ಲ ಮರ್ತು ಬಿಡ್ತೀವಿ. ಇಲ್ಲಿ ಅಮ್ಮ ಟಿಫನ್ ಮಾಡ್ತಾ ಕೂತ್ಕೊಂಡಿದ್ರು, ಅವ್ಳು ಮಾಡೋದು ನೋಡ್ಬಿಟ್ಟು ಅಮ್ಮ ಕೂಡ ನಗ್ತಾಯಿದ್ರು. ಆ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ನಮ್ಮ ಮನೇಲಿ ಯಾವಾಗ್ಲೂ. ಸೊ ಏನಂದರೆ ಸಣ್ಣ ಮಕ್ಕಳು ಮನೇಲಿದ್ದರೆ ನಮಗೆ ಆಗೋಂಥ ಬೇಜಾರಾಗಿರ್ಬೋದು ಅಥವಾ ನಮ್ಮನ್ನ ಏನೇ ಇರ್ಬೋದು ಅದೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಆವಾಗ ಒಂಚೂರು ಹ್ಯಾಪಿ ಅನಿಸುತ್ತೆ ಅವ್ರು ಮಾಡೋವಂಥ ತರಲೆ ಕೆಲಸ ಎಲ್ಲ ನೋಡಿ. ಇಲ್ಲಿ ಅಮ್ಮ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ದಾರೆ. ಅಕ್ಕಿ ಕ್ಲೀನ್ ಮಾಡೋದಕ್ಕೆ ನನ್ನ ಮಗಳು ಹೆಲ್ಪ್ ಮಾಡ್ತಾಯಿದ್ದಾಳೆ. ಹೆಲ್ಪ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸನ ಆ್ಯಡ್ ಮಾಡ್ತಾ ಇದ್ದಾಳೆ. ನಾನು ಕ್ಲೀನ್ ಮಾಡ್ತೀನಿ ಅನ್ನೋ ಥರ ಅವಳು ಫೋರ್ಸ್ ಕೊಡ್ತಾ ಇದ್ದಾಳೆ, ಬಟ್ ಅವಳು ಕ್ಲೀನ್ ಮಾಡ್ತಾಯಿಲ್ಲ, ಎಕ್ಸ್ಟ್ರಾ ಕೆಲಸನ ಆ್ಯಡ್ ಮಾಡ್ತಾ ಇದ್ದಾಳೆ. ಆದರೂ ಸುಮ್ಮನೆ ಇರಲ್ವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂರಿಸ್ಕೊಂಡಿದ್ದಾರೆ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಬಾಯ್.